ನಾವು ಮಕ್ಕಳಿಗೆ ಹೊರಗಡೆ ಇರೋದು ಫುಡ್ ಕೊಡ್ತೀವಿ. ಸೊ ಅವ್ರಿಗೆ ಹೊಟ್ಟೆ ನೋಯೋದು ಅದೆಲ್ಲ ಬರುತ್ತೆ. ಸೊ ನಾವು ಮನೇಲಿ ಈ ಥರ ಮಾಡಿಕೊಟ್ರೆ ಮಕ್ಕಳು ಹೆಲ್ದಿಯಾಗಿರ್ತಾರೆ. ಈ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ತಿಂದು ಖುಷಿಯಾಗಿರ್ತಾರೆ ನೋಡಿ. ಹೊರಗಡೆ ಪಿಜ್ಜಾ ಬರ್ಗರ್ ಅದೆಲ್ಲ ತಿನ್ನೋದ್ರಿಂದ ಮಕ್ಕಳು ಹೆಲ್ತ್ ತುಂಬ ಹಾಳಾಗುತ್ತೆ. ಸೊ ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿಂದರೆ ಮಕ್ಕಳಿಗೆ ಹೆಲ್ತ್ ಚೆನ್ನಾಗಿರುತ್ತೆ. ಮೊದಲಿಗೆ ಚಪಾತಿನ ಈ ಥರ ಮಾಡ್ಕೊಂಡಿದ್ದೀನಿ, ನೆನೆಸಿಟ್ಕೊಂಡಿದ್ದೆ ನಾನು ನೋಡಿ. ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ 4 ಪೀಸು. ಈ ಥರ ಕಟ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಯಾವ ಥರ ಬೇಕು ಆ ಥರ ಚಪಾತಿನ ತಿದ್ಕೊಳ್ಳಿ. ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದಾಗಿ ತಿದ್ಕೊಳ್ಳಿ ನೋಡಿ. ಒಂದು ಬಟ್ಲ ಮೇಲೆ ಹಾಕ್ಕೊಂಡಿದ್ದೀನಿ ನಾನು. ಅದಕ್ಕೆ ಒಂದು ಮೊಟ್ಟೆ ಹೊಡೆದಾಕೋತಾ ಇದ್ದೀನಿ. ನನ್ನ ಮಗನಿಗೆ ಮೊಟ್ಟೆ ಅಂದರೆ ತುಂಬ ಇಷ್ಟ. ಸೊ ಹಂಗಾಗಿ ಇದನ್ನು ಮಾಡಿಕೊಡ್ತಾಯಿದ್ದೀನಿ. ಪಿಜ್ಜಾ ಬರ್ಗರ್ ತಿನ್ನೋದ್ರಿಂದ ತುಂಬ ಹೆಲ್ತ್ ಹಾಳಾಗುತ್ತೆ ಮಕ್ಳಿಗೆ. ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಟೊಮೊಟೊ, ಸ್ವಲ್ಪ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಈಗ ಇನ್ನೊಂದು ಚಪಾತಿ ಹಾಕ್ಬಿಟ್ಟು ಕ್ಲೋಸ್ ಮಾಡೋಣ ನೋಡಿ. ಈ ಥರ ಅದರಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಈ ಥರ ಕಟ್ ಮಾಡ್ಕೋಬೇಕು. ಸಿಂಪಲ್ಲಾಗಿ ಮಾಡ್ಕೊತದ್ದು ಮನೆಯಲ್ಲೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಅದು ಸಖತ್ತಾಗಿ ಬರುತ್ತೆ. ಕಟ್ ಮಾಡ್ಕೋಬೇಕು ಈ ಥರ ಸಾಕು. ಈಗ ಹೆಂಚ ಮೇಲೆ ಸ್ವಲ್ಪ ಎಣ್ಣೆನೋ ತುಪ್ಪನ ಹಾಕೊಳ್ಳೋಣ ನೋಡಿ. ಈ ಥರ ಹಾಕೋಬೇಕು ಸರಿನಾ. ಈಗ 2 ಸೈಡ್ನ ರೋಸ್ಟ್ ಮಾಡ್ಕೊಳ್ಳೋಣ. 2 ಸೈಡ್ ಸುಟ್ಟರೆ ಸಖತ್ತಾಗಿ ಬರುತ್ತೆ ಅದು. ಮಕ್ಕಳು ಬೇರೆ ತಿಂತಾರೆ. ಮೊಟ್ಟೆ ಹಸಿ ಬಿಸಿ ಕೊಡೋಕೆ ಹೋಗಬೇಡಿ, ಅವ್ರಿಗೆ ತಲೆನೋವು ವಾಮಿಟ್ ಆಗೋ ಚಾನ್ಸ್ ತುಂಬ ಇರುತ್ತೆ. ಸೊ ಈ ಥರ ಎಲ್ಲನೂ ಒಂದು 2 ಬಿಟ್ಟು ಸುಟ್ಕೊಳ್ಳಿ, ಮಕ್ಕಳು ಹೆಲ್ದಿಯಾಗಿ ತಿಂತಾರೆ. ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಈರುಳ್ಳಿ ಹಾಕೋತಾ ಇದ್ದೀನಿ. ಅದನ್ನು 4 ಪೀಸ್ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಸೇಮ್ ಪಿಜ್ಜಾ ಹೆಂಗೆ ಮಾಡ್ತೀರೋ ಹಂಗೆ ಕಟ್ ಮಾಡ್ಕೊಬೋದು. ಸೊ ಮೊಟ್ಟೆ ಪಿಜ್ಜಾ ಹೆಂಗೆ ಅಂತ ಈ ಥರ ವೀಡಿಯೋ ಬೇಕಾದರೆ ಈ ಥರ ನೋಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ರುಚಿಯಾಗಿ ಬಂದಿದೆ. ಸಿಂಪಲಾಗಿ ಮಾಡುವಂಥ ರೆಸಿಪಿ. ಸೊ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.